ಇಸ್ರೇಲ್ನವರು ಕೂಡ ಬರಬೇಕು. ಯಾಕಂದರೆ ಜಗಳ ಇರೋದು ಇಸ್ರೇಲ್ ಮತ್ತು ಇರಾನ್ಗೆ. ಅಮೆರಿಕ ಸಪೋರ್ಟ್ ಮಾಡ್ತಿದೆ ಇಸ್ರೇಲ್ಗೆ. ಈಗ ಇನ್ನೊಂದು ಪ್ರಶ್ನೆ ಇರೋದು, ಪಶ್ಚಿಮ ಏಷ್ಯಾದ ಯುದ್ಧ ಅಂತ್ಯ ಆಗುತ್ತಾ ಅಂತ. ಈ ಪ್ರಶ್ನೆ ಸ್ಟಾರ್ಟ್ ಆಗಿ ಒಂದು 6 ವೀಕ್ ಆಯ್ತು ಬಿಡಿ. ಯುದ್ಧವನ್ನು ಕೊನೆಗಾಣಿಸೋದಕ್ಕೆ 2 ಸುತ್ತಿನ ಮಾತುಕತೆಯನ್ನು ನಾವು ನಡೆಸ್ತೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ಯುದ್ಧ ಕೊನೆಗೊಳಿಸೋ ಬಗ್ಗೆ ಟ್ರಂಪ್ ಹೇಳ್ತಾ ಇದ್ದಾರೆ. ಮುಂದಿನ 2 ದಿನಗಳಲ್ಲಿ ಮಾತುಕತೆ ಆಗುತ್ತೆ ಇಸ್ಲಾಮಾಬಾದ್ನಲ್ಲಿ, ನಿರೀಕ್ಷೆ ಇಟ್ಕೊಳ್ಬೋದು ಅಂತ ಅಂದಿದ್ದಾರೆ. ಮುಂದಿನ 2 ದಿನದಲ್ಲಿ ಏನಾದರೂ ಸಂಭವಿಸ್ಬೋದು ಅಂತ ಇವರು ಮಾತಾಡಿದ್ರೆ ಮುಂದಿನ 48 ಗಂಟೆ ಕ್ರೂಷಿಯಲ್ಲು ಅಂತಿದ್ದಾರೆ. ಅದು ಯಾವ ಶಲ್ಲೋ ಗೊತ್ತಿಲ್ಲ ನಮಗೆ. ಒಟ್ಟಿನಲ್ಲಿ ಈ 48 ಗಂಟೆಗಳಲ್ಲಿ ಮತ್ತೊಂದು ಸುತ್ತಿನ ಮಾತುಕತೆ ಆಗುತ್ತೆ. ಇಬ್ಬರು ಎದುರು ಬದ್ರ ಆಗ್ತಾ ಇದ್ದಾರೆ. ಕೂತ್ಕೊಂಡು ದಾವತ್ ಬಿರಿಯಾನಿಯನ್ನು ತಿಂತಾರ, ಅಂದರೆ ದಾವತ್ ಸ್ವೀಕರಿಸ್ತಾರೆ ಇಸ್ಲಾಮಾಬಾದ್ನಲ್ಲಿ, ಅಥವಾ ಬೆನ್ ತಿರುಗಿಸ್ಕೊಂಡು ಇಬ್ಬರು ಎದ್ದು ಹೋಗ್ತಾರಾ ಈ ಮೀಟಿಂಗ್ನಲ್ಲೂ ಅನ್ನೋದು ಪ್ರಶ್ನೆ. 2ನೇ ಸುತ್ತಿನ ಪೀಸ್ ಆಫರಿಂಗನ್ನು ಕೂಡ ಪಾಕಿಸ್ತಾನ ಮಾಡಿತ್ತು. ಪಾಕಿಸ್ತಾನದವ್ರ ಖುಷಿಗೆ ಪಾರವೇ ಇರಲಿಲ್ಲ. ಏನವರ ಇನ್ಫ್ಲುಯೆನ್ಸರ್ಸು, ಆಮೇಲೆ ಅವರ ಪ್ರಧಾನಿಯಿಂದ ಹಿಡಿದು ಎಲ್ಲ ಮಿನಿಸ್ಟ್ರು ತಯ್ಯಾತಕ್ಕ ಅಂತ ಕುಣಿತಿದ್ರು.